ಸೊ ನಮ್ಮ ಇಂಡಿಯಾದಲ್ಲಿ ಅವ್ರಿಗೆ ಯಾರ ಹತ್ರ ಹೋಗ್ಬೇಕು ಅಂತ ಗೊತ್ತಿಲ್ಲ, ಅವ್ರು ಕೋಲೋರೆಕ್ಟಲ್ ಸರ್ಜನ್ ಆದರೆ ಅಂತ ಗೊತ್ತಿಲ್ಲ. ಸಿಂಪಲ್ ಆಗಿರೋ ಕಂಡೀಷನ್ ಟ್ರೀಟ್ ಮಾಡೋದಕ್ಕೆ ಸ್ಪೆಷಲೈಸೇಷನ್ ಬೇಕಾಗಲ್ಲ. ಸೊ ಒನ್ಸ್ ಇಟ್ ಗೆಟ್ ಕಾಂಪ್ಲಿಕೇಟೆಡ್ ದೇ ಡೆಫಿನೆಟ್ಲಿ ನೀಡ್ ಸ್ಪೆಷಲಿಸ್ಟ್ ಕೇರ್. ನಮಸ್ಕಾರ, ನಾನು ಡಾಕ್ಟರ್ ರಂಜಿತ್ BS, ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಮತ್ತು ಪ್ರಾಕ್ಟಾಲಜಿಸ್ಟ್. ಸೊ ಪೈಲ್ಸ್ಗೆ ಸ್ಪೆಷಲೈಸೇಷನ್ ಏನಕ್ಕೆ ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಸೊ ಈ ಪೈಲ್ಸ್ ರಿಲೇಟೆಡ್ ಗುದದವ್ರದಲ್ಲಿ ಏನೇ ಇಶ್ಯೂಸ್ ಬಂದ್ರೂ ಇದನ್ನು ತುಂಬ ಜನ ಸ್ಪೆಷಲೈಸೇಷನ್ ಇರೋರು ಟ್ರೀಟ್ ಮಾಡ್ತಾರೆ. ಲೈಕ್ ಜನರಲ್ ಫಿಸಿಷಿಯನ್ ಆಗಿರ್ಬೋದು, ಆಯುರ್ವೇದ ಕೊಲೀಗ್ಸ್ ಇರ್ಬೋದು, ಗೈನಕಾಲಜಿಸ್ಟ್ ಇರ್ಬೋದು, ಮೆಡಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಇರ್ಬೋದು, ಜನರಲ್ ಸರ್ಜನ್ಸ್ ಟ್ರೀಟ್ ಮಾಡ್ತಾರೆ, ಮತ್ತು ಕೋಲೋರೆಕ್ಟಲ್ ಸರ್ಜನ್ಸ್ ಟ್ರೀಟ್ ಮಾಡ್ತಾರೆ. ಫಸ್ಟ್ ವರ್ಲ್ಡ್ ಕಂಟ್ರೀಸ್ ಲೈಕ್ UK, USA ಈ ಥರ ಕಂಟ್ರೀಸಲ್ಲಿ ಈ ಗುದದ್ವಾರದಲ್ಲಿ ಏನೇ ಆದ್ರೂ ಅದಕ್ಕೆ ಕೋಲೋರೆಕ್ಟಲ್ ಸರ್ಜನ್ ಅಂತ ಇರ್ತಾರೆ. ಅಂದರೆ ಅದರಲ್ಲೇ ಸ್ಪೆಷಲೈಸೇಷನ್ ಮಾಡಿರ್ತಾರೆ ಅವರು 2 years 3 years ಮಾಸ್ಟರ್ಸ್ ಆದಮೇಲೆ. ಸೊ ಇಂಥವ್ರ ಹತ್ರ ಹೋಗ್ತಾರೆ ಜನರು ಟ್ರೀಟ್ಮೆಂಟ್ ತೊಗೊಳೋದಕ್ಕೆ. ಸೊ ನಮ್ಮ ಇಂಡಿಯಾದಲ್ಲಿ ಅವ್ರಿಗೆ ಯಾರ ಹತ್ರ ಹೋಗ್ಬೇಕು ಅಂತ ಗೊತ್ತಿಲ್ಲ, ಅವ್ರು ಕೋಲೋರೆಕ್ಟಲ್ ಸರ್ಜನ್ ಆದರೆ ಅಂತ ಗೊತ್ತಿಲ್ಲ. ಸಿಂಪಲ್ ಆಗಿರೋ ಕಂಡೀಷನ್ ಟ್ರೀಟ್ ಮಾಡೋದಕ್ಕೆ ಸ್ಪೆಷಲೈಸೇಷನ್ ಬೇಕಾಗಲ್ಲ. ಸೊ ನಾರ್ಮಲ್ ಫಿಷರ್ ಆಗಿರಲಿ, ಹೆಮರಾಯ್ಡ್ಸ್ ಆಗಿರಲಿ, ಸಿಂಪಲ್ ಫಿಸ್ಚುಲಾಗಳು ಟ್ರೀಟ್ ಮಾಡೋದಕ್ಕೆ ಸ್ಪೆಷಲೈಸೇಷನ್ ಬೇಕಾಗಲ್ಲ. ಸೊ ಒನ್ಸ್ ಇಟ್ ಗೆಟ್ ಕಾಂಪ್ಲಿಕೇಟೆಡ್ ಹೆಮರಾಯ್ಡ್ಸ್ ಅಂತ ಹೇಳಿದ್ರೆ ನಾವು ಅಬ್ಸ್ಟ್ರಕ್ಟೆಡ್ ಡಿಫಿಕೇಶನ್ ಅಂತ ಹೇಳ್ತೀವಿ, ಕಾಂಪ್ಲಿಕೇಟೆಡ್ ಫಿಸ್ಚುಲಾ, ಕ್ರಾನ್ಸ್ ರಿಲೇಟೆಡ್ ಇರಿಟೇಬಲ್ ಬೌಲ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಮತ್ತು ಡಿಸ್ಜಿನರ್ಜಿಕ್ ಡಿಫಿಕೇಶನ್ ಅಂತ ಹೇಳ್ತೀವಿ. ಈ ಥರ ಕಂಡೀಷನ್ ಬಂದಾಗ ಸ್ಪೆಷಲೈಸೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಪೇಷಂಟ್ಗೆ ಯಾರ ಹತ್ರ ಹೋಗ್ಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಅವ್ರು ಎಲ್ಲರ ಹತ್ರ ಯಾರು ಸಿಗ್ತಾರೆ, ಫಸ್ಟು ಜನರಲ್ ಫಿಸಿಷಿಯನ್ ಅಂತ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಗೈನಕಾಲಜಿಸ್ಟ್ ಹತ್ರ ಹೋಗ್ತಾರೆ ಹೆಣ್ಮಕ್ಳುಗಳು, ಆಮೇಲೆ ಮೆಡಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಹತ್ರ ಹೋಗ್ತಾರೆ, ಆಮೇಲೆ ಜನರಲ್ ಸರ್ಜನ್ಸ್ ಹತ್ರ ಹೋಗ್ತಾರೆ. ಸೊ ಇಲ್ಲೆಲ್ಲ ತಿರುಗಾಡಿ ಸಿಂಪಲ್ ಆಗಿದ್ರೆ ಎಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ. ಬಟ್ ಕಾಂಪ್ಲಿಕೇಟೆಡ್ ಕಂಡೀಷನ್ಸ್ ಆದರೆ ದೇ ಡೆಫಿನೆಟ್ಲಿ ನೀಡ್ ಸ್ಪೆಷಲಿಸ್ಟ್ ಕೇರ್.